ಅಪ್ಪಿತಪ್ಪಿಯು ದೇವರ ಕೋಣೆಯಲ್ಲಿ ಇಂತಹ ವಿಗ್ರಹಗಳು ಅಥವಾ ಫೋಟೋಗಳನ್ನು ಮನೆಯಲ್ಲಿ ಇಡಬಾರದು. ಅದು ಯಾವುದೇ ಕಾರಣಕ್ಕೂ ಶುಭದ ಸೂಚಕವಲ್ಲ. ಶುಭ ಸೂಚಕ ಅನ್ನುವುದು ಮನೆಗೆ ಆಗುವುದಿಲ್ಲ. ಅಂತಹ ವಿಗ್ರಹಗಳು ಯಾವುದು, ಆ ಫೋಟೋಗಳು ಎಂತಹ ದೇವರ ಫೋಟೋಗಳು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಕಷ್ಟದ ಸಂದರ್ಭಗಳು ಸಮಯಗಳು ಬಂದಾಗ ವಶೀಕರಣ, ಮಾಟ ಮಂತ್ರದ ಗೌಪ್ಯ ಗುಪ್ತ ನಿಗೂಢ ಸಮಸ್ಯೆಗಳು ಏನೇ ಇದ್ದರೂ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಸಾಕು. ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಇವರು ನೀಡುತ್ತಾರೆ. ಇನ್ನು ಮನೆಯಲ್ಲಿ ಆಗುವಂತಹ ತೊಂದರೆಗಳು, ವಿನಾಕಾರಣ ಪದೇ ಪದೇ ಜಗಳಗಳು, ಕಷ್ಟದ ದಿನಗಳು ಇದ್ದಾಗ ದೇವರಲ್ಲಿ ನಾವು ಮೊರೆ ಹೋಗುತ್ತೇವೆ. ಆದರೆ ಕೆಲವು ದೇವರು ಮೊರೆ ಹೋದಾಗ ವರ ಕೊಡೋದಕ್ಕಿಂತ ಶಾಪವೇ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದು ಯಾವ ದೇವರುಗಳು, ಯಾವ ಫೋಟೋಗಳನ್ನ ಅಲ್ಲಿ ಇಡಬಾರ್ದು ಅಂತಂದರೆ, ಮೊದಲನೇದಾಗಿ ನೀವು ಇಡಬಾರ್ದೇ ಇರುವಂತಹ ದೇವರ ಫೋಟೋ ಅಂದರೆ ಭದ್ರಕಾಳಿ ಸ್ವರೂಪದಲ್ಲಿ ಇರುವಂತಹ, ಉಗ್ರವಾದ ರೂಪದಲ್ಲಿ ಇರುವಂತಹ ದೇವಿ ಅಥವಾ ದೇವರ ಫೋಟೋಗಳನ್ನು ಇಡಬಾರ್ದು. ಇದು ಮನೆಯಲ್ಲಿ ಯಾವಾಗಲೂ ವೈರತ್ವವನ್ನು ತುಂಬುತ್ತೆ. ಸೇಡು, ಹೊಟ್ಟೆ ಕಿಚ್ಚು, ಕದನಗಳು, ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗದೇ ಇರುವಂತಹ ಸ್ಥಿತಿಗೆ ಮನೆಗೆ ತಲುಪುತ್ತೆ. ದೃಷ್ಟಿ ಗಣಪತಿಯನ್ನು ಕೂಡ, ಅಂದರೆ ಅಗಲವಾಗಿ ಕಣ್ಣು ಬಿಟ್ಟಿರುವಂತಹ ಗಣಪತಿಯನ್ನು ಕೂಡ ದೇವರ ಮನೆಯಲ್ಲಿ ಇಡಬಾರ್ದು. ದೃಷ್ಟಿ ಗಣಪತಿ ಮನೆಯ ಹೆಬ್ಬಾಗಿಲಿನಲ್ಲಿ ಮಾತ್ರ ಇರಬೇಕು. ಒಡೆದು ಹೋದ ಮತ್ತು ಭಿನ್ನವಾದಂತಹ ಅಥವಾ ಇನ್ನು ಬಿರುಕು ಬಿಟ್ಟಿರುವಂತಹ, ಗಾಜು ಇಲ್ಲದೆ ಇರುವಂತಹ ದೇವರ ಫೋಟೋಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬಾರದು. ಎದ್ದು ನಿಂತಿರುವ ಲಕ್ಷ್ಮಿ ಫೋಟೋವನ್ನು ಪೂಜೆ ಮಾಡಬಾರದು. ಲಕ್ಷ್ಮಿ ಯಾವಾಗಲೂ ಕಮಲದ ಎಲೆಯ ಮೇಲೆ ಕುಳಿತಿರಬೇಕು. ಕುಳಿತಿರುವ ಭಂಗಿಯಲ್ಲಿರುವಂತಹ ಲಕ್ಷ್ಮೀ ದೇವಿಗೆ ಆರತಿ ಪೂಜೆಗಳನ್ನು ಮಾಡಬೇಕು. ಎದ್ದು ನಿಂತಿರುವ ಲಕ್ಷ್ಮಿ ಫೋಟೋಗೆ ಪೂಜೆ ಮಾಡುವುದರಿಂದಲೂ ಲಕ್ಷ್ಮಿ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾಳೆ. ಕುಳಿತಿರುವ ಲಕ್ಷ್ಮಿಯ ಫೋಟೋಗೆ ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ದೇವರ ಮನೆ ವಾರಕ್ಕೆ ಒಂದು ಬಾರಿಯಾದರೂ ಶುದ್ಧ ಅನ್ನೋದು ಮಾಡಲೇಬೇಕಾಗುತ್ತೆ. ಇಲ್ಲದಿದ್ದರೆ ದೇವರ ಪೂಜೆ ಸಮರ್ಪಕವಾಗಿ ನೆರವೇರುವುದಿಲ್ಲ. ದೈವ ಅನುಗ್ರಹ, ಆಶೀರ್ವಾದಗಳು ಹೆಚ್ಚಾಗಿ ಸಿಗಬೇಕು ಅಂದರೆ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಬೇಕು. ಆವಾಗ ದುಡ್ಡಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಮನೆ ಅಭಿವೃದ್ಧಿ ಆಗುತ್ತೆ. ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಸಿದ್ಧಿ ಮಾಡಿಕೊಡುವ ಏಕೈಕ ಗುರುಗಳು ಪಂಡಿತ್ ಶಿವಾನಂದ ಗುರೂಜಿ. ಇವರಿಗೆ ಒಂದು ಕರೆ ಮಾಡಿ ಸಾಕಷ್ಟು ಜನರಿಗೆ ಯಂತ್ರವನ್ನು ಸಿದ್ಧಿ ಮಾಡಿ ತುಂಬ ಒಳ್ಳೆಯ ಜೀವನ ನಡೆಸುವಂತೆ ಮಾಡಿಕೊಟ್ಟಿದ್ದಾರೆ. ನಿಮಗೆ ಬೇಕು ಅಂದರೆ ಇವತ್ತೇ ಅವ್ರಿಗೊಂದು ಫೋನ್ ಮಾಡಿ ಅವರಿಂದ ಯಂತ್ರವನ್ನು ಕೇಳಿ ಪಡೆದುಕೊಳ್ಳಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ